ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 8 ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧರ್ಮಚಕ್ರ ಪರ್ವತನ ಇಸ್ ಅ ಫೇಮಸ್ ಸೆಲೆಬ್ರೇಷನ್ ಆಫ್ ವಿಚ್ ರಿಲಿಜನ್? ಧರ್ಮಚಕ್ರ ಪರ್ವತನವು ಯಾವ ಧರ್ಮದ ಪ್ರಸಿದ್ಧ ಆಚರಣೆಯಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಬುದ್ಧಿಸಂ. ಧರ್ಮಚಕ್ರ ಪರ್ವತನ ಬೌದ್ಧ ಧರ್ಮದ ಪ್ರಸಿದ್ಧ ಆಚರಣೆಯಾಗಿದ್ದು, ಇದು ಗೌತಮ್ ಬುದ್ಧನ ಮೊದಲ ಪ್ರವಚನವನ್ನು ಸಾರನಾಥ್ನಲ್ಲಿ ತನ್ನ ಮೊದಲ 5 ಶಿಷ್ಯರಿಗೆ ಸ್ಮರಿಸುತ್ತದೆ. ಅಂಡ್ ಸ್ನೇಹಿತರೆ, ಸಾಂಸ್ಕೃತಿಕ ಸಚಿವಾಲಯದ ಅಧೀನದಲ್ಲಿರುವ ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟವು ಆಷಾಢ ಪೂರ್ಣಿಮಾವನ್ನು ಧರ್ಮಚಕ್ರ ದಿನವೆಂದು ಆಚರಿಸುತ್ತದೆ. Which international organization has released the report titled COVID-19 and Tourism? COVID-19 ಮತ್ತು ಪ್ರವಾಸೋದ್ಯಮ ಟೈಟಲ್ ವರದಿಯನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, UNCTAD. UNCTAD ಇತ್ತೀಚೆಗೆ COVID-19 ಮತ್ತು ಟೂರಿಸಂ ವರದಿಯನ್ನು ಬಿಡುಗಡೆ ಮಾಡಿದೆ. ಸ್ನೇಹಿತರೆ, ಈ ವರದಿಯ ಪ್ರಕಾರ ವಿಶ್ವದ ಟೂರಿಸಂ ಕ್ಷೇತ್ರವು ಕನಿಷ್ಠ 1.2 ಟ್ರಿಲಿಯನ್ USD ಅಥವಾ ಜಾಗತಿಕ GDPಯ 1.5% ನಷ್ಟವಾಗಬಹುದು. ಸ್ನೇಹಿತರೆ, UNCTADದು ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. UNCTADದು ಸೆಕ್ರೆಟರಿ ಜನರಲ್ ಸ್ನೇಹಿತರೆ ಮುಕಿಸಾ ಕಿತುಯಿ. ಆ್ಯಂಡ್ UNCTADದು ಹೆಡ್ ಕ್ವಾರ್ಟರ್ಸ್ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವಿಚ್ ನೇಷನ್ ಹ್ಯಾಸ್ ಲಾಂಚ್ ಅ ನ್ಯೂ ಸ್ಪೈ ಸ್ಯಾಟಲೈಟ್? ಹೊಸ ಕಣ್ಗಾವಲು ಉಪಗ್ರಹವನ್ನು ಯಾವ ರಾಷ್ಟ್ರ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಇಸ್ರಾಯೇಲ್. ಇಸ್ರಾಯೇಲ್ ರಕ್ಷಣಾ ಸಚಿವಾಲಯವು ಜುಲೈ 6ರಂದು ಹೊಸ ಕಣ್ಗಾವಲು ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಎಂದು ಘೋಷಿಸಿತು. ಸ್ನೇಹಿತರೆ, ಪ್ರದೇಶಾದ್ಯಂತ ಅನೇಕ ಬೆದರಿಕೆಗಳ ಬಗ್ಗೆ ಟ್ಯಾಬ್ಗಳನ್ನು ಇರಿಸಲು ಉಪಗ್ರಹವು ಹೆಚ್ಚುವರಿ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇಸ್ರಾಯೇಲ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇಸ್ರಾಯೇಲ್ದು ಕ್ಯಾಪಿಟಲ್ ಸ್ನೇಹಿತರೆ ಜೆರೂಸಲಂ. ಇಸ್ರಾಯೇಲ್ದು ಕರೆನ್ಸಿ ಇಸ್ರಾಯೇಲಿ ಶೆಕೆಲ್. ಆ್ಯಂಡ್ ಇಸ್ರಾಯೇಲ್ದು ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನ್ಯಾಹು. India stands at which position in the global tally of COVID-19 cases? COVID-19 ಕೇಸಸ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಗ್ಲೋಬಲ್ ಟ್ಯಾಲಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಥರ್ಡ್. ಭಾರತ 3ನೇ ಸ್ಥಾನದಲ್ಲಿದೆ. ಫಸ್ಟ್ ಸ್ನೇಹಿತರೆ USA, ಸೆಕೆಂಡ್ ಬ್ರಾಜಿಲ್ ಆ್ಯಂಡ್ ಥರ್ಡ್ ಸ್ನೇಹಿತರೆ ಭಾರತ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ವಿವರ್ ಸಮ್ಮಾನ್ ಯೋಜನಾ? ವಿವರ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕರ್ನಾಟಕ. ಕರ್ನಾಟಕ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಜುಲೈ 6ರಂದು ವಿವರ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಈ ಯೋಜನೆಯಡಿ ರಾಜ್ಯ ಸರ್ಕಾರವು ನೇರ ಲಾಭ ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ರಾಜ್ಯದ ಸುಮಾರು 19,744 ಕೈಮಗ್ಗ ನೇಕಾರರಿಗೆ 2,000 ಮೌಲ್ಯದ ವಾರ್ಷಿಕ ಹಣಕಾಸಿನ ನೆರವು ನೀಡುತ್ತದೆ. ಸ್ನೇಹಿತರೆ, ಈ ಕಾರ್ಯಕ್ರಮದ ಅಡಿ ರಾಜ್ಯ ಸರ್ಕಾರವು 10.96 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿದೆ. ವಿಚ್ ಸ್ಟೇಟ್ ಹ್ಯಾಸ್ ಸಸ್ಪೆಂಡೆಡ್ ಕನ್ವರ್ ಮೇಳಾ ಇನ್ ದ ವೇಕ್ ಆಫ್ COVID-19? COVID-19 ಹಿನ್ನೆಲೆಯಲ್ಲಿ ಕನ್ವರ್ ಮೇಳವನ್ನು ಯಾವ ರಾಜ್ಯ ಸಸ್ಪೆಂಡ್ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯವು COVID-19 ಹಿನ್ನೆಲೆಯಲ್ಲಿ ಕನ್ವರ್ ಮೇಳವನ್ನು ಸಸ್ಪೆಂಡ್ ಮಾಡಿದೆ. Two-time Olympic champion Lin Dan has retired from badminton. He hails from which nation? 2 ಬಾರಿ ಒಲಿಂಪಿಕ್ ಚಾಂಪಿಯನ್ ಲಿನ್ ಡ್ಯಾನ್ ಬ್ಯಾಡ್ಮಿಂಟನ್ನಿಂದ ನಿವೃತ್ತರಾಗಿದ್ದಾರೆ. ಸ್ನೇಹಿತರೆ, ಅವರು ಯಾವ ರಾಷ್ಟ್ರದವರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಚೈನಾ.
5 ಬಾರಿ ವಿಶ್ವ ಚಾಂಪಿಯನ್ ಲಿನ್ ಡ್ಯಾನ್ ಬ್ಯಾಡ್ಮಿಂಟನ್ನಿಂದ ನಿವೃತ್ತ ಘೋಷಿಸಿದ್ದಾರೆ. ಎನ್ ಸ್ನೇಹಿತರೆ, ಲಿನ್ ಡ್ಯಾನ್ ಅವರನ್ನು ಕ್ರೀಡಾ ಇತಿಹಾಸದಲ್ಲಿ ಶ್ರೇಷ್ಠ ಆಟಗಾರ ಎಂದು ಪರಿಗಣಿಸಲಾಗಿದೆ. ಎನ್ ಸ್ನೇಹಿತರೆ, ಅವರು 5 ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಗಳನ್ನು ಮತ್ತು 6 ಆಲ್ ಇಂಗ್ಲೆಂಡ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿದ್ದಾರೆ. ಎನ್ ಸ್ನೇಹಿತರೆ, ಲಿನ್ ಡ್ಯಾನ್ ಅವರ ವೃತ್ತಿ ಜೀವನದ ಅವಧಿಯಲ್ಲಿ ಅವರು 666 ಸಿಂಗಲ್ಸ್ ಪಂದ್ಯಗಳನ್ನು ಗೆದ್ದಿದ್ದಾರೆ ಮತ್ತು 128ರಲ್ಲಿ ಸೋತಿದ್ದಾರೆ. A suspected case of bubonic plague has been detected in which nation? ಬುಬೋನಿಕ್ ಪ್ಲೇಗಿನ ಶಂಕಿತ ಪ್ರಕರಣವು ಯಾವ ರಾಷ್ಟ್ರದಲ್ಲಿ ಪತ್ತೆಯಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಚೈನಾ. ಬುಬೋನಿಕ್ ಪ್ಲೇಗ್ನ ಶಂಕಿತ ಪ್ರಕರಣವು ಚೈನಾ ರಾಷ್ಟ್ರದಲ್ಲಿ ಪತ್ತೆಯಾಗಿದೆ. ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ 2020? ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕೋಆಪರೇಟಿವ್ಸ್ ಫಾರ್ ಕ್ಲೈಮೇಟ್ ಆಕ್ಷನ್. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆಯನ್ನು ವಾರ್ಷಿಕವಾಗಿ ಜುಲೈದು ಫಸ್ಟ್ ಸ್ಯಾಟರ್ಡೇ ಮೊದಲ ಶನಿವಾರರಂದು ಆಚರಿಸಲಾಗುತ್ತದೆ. ಎನ್ ಸ್ನೇಹಿತರೆ, 2020ರಲ್ಲಿ ಜುಲೈ 4ರಂದು ಆಚರಿಸಲಾಯಿತು. ಸಹಕಾರಿ ಸಂಸ್ಥೆಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಮತ್ತು ಸಹಕಾರಿ ಚಳುವಳಿಗಳನ್ನು ಎತ್ತಿ ತೋರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಎನ್ ಸ್ನೇಹಿತರೆ, 2020ರದು ಥೀಮ್ ಕೋಆಪರೇಟಿವ್ಸ್ ಫಾರ್ ಕ್ಲೈಮೇಟ್ ಆಕ್ಷನ್. ರಾಜೀವ್ ಸ್ವರೂಪ್ ವಾಸ್ ಅಪಾಯಿಂಟೆಡ್ ಆಸ್ ದ ಚೀಫ್ ಸೆಕ್ರೆಟರಿ ಆಫ್ ವಿಚ್ ಸ್ಟೇಟ್? ರಾಜೀವ್ ಸ್ವರೂಪ್ ಅವರನ್ನು ಯಾವ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು? ಚೀಫ್ ಸೆಕ್ರೆಟರಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರಾಜಸ್ಥಾನ್. ಕೋವಿಡ್-19 ಸಾಂಕ್ರಾಮಿಕದ ಮಧ್ಯ ರಾಜಸ್ಥಾನ್ ಸರ್ಕಾರವು ರಾಜೀವ್ ಸ್ವರೂಪ್ ಅವರನ್ನು ಪ್ರಸ್ತುತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಿತು. ರಾಜಸ್ಥಾನದ ಮುಖ್ಯಮಂತ್ರಿ ಸ್ನೇಹಿತರೆ ಅಶೋಕ್ ಗೆಹ್ಲೋಟ್ and ರಾಜಸ್ಥಾನದ ಗವರ್ನರ್ ಕಲ್ರಾಜ್ ಮಿಶ್ರಾ. Who has been appointed as the Prime Minister of France? ಫ್ರಾನ್ಸಿನ ಹೊಸ ಪ್ರಧಾನಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜೀನ್ ಕ್ಯಾಸ್ಟೆಕ್ಸ್. ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಜೀನ್ ಕ್ಯಾಸ್ಟೆಕ್ಸ್ ಅವರನ್ನು ಹೊಸ ಪ್ರಧಾನಮಂತ್ರಿಯಾಗಿ ನೇಮಿಸಿದರು. ಜೀನ್ ಕ್ಯಾಸ್ಟೆಕ್ಸ್. ಫ್ರಾನ್ಸ್ದು ಕ್ಯಾಪಿಟಲ್ ಸ್ನೇಹಿತರೆ ಪ್ಯಾರಿಸ್. ಆ್ಯಂಡ್ ಫ್ರಾನ್ಸ್ದು ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಆ್ಯಂಡ್ ಫ್ರಾನ್ಸ್ದು ಪ್ರೈಮ್ ಮಿನಿಸ್ಟರ್ ಜೀನ್ ಕ್ಯಾಸ್ಟೆಕ್ಸ್. ನೇಮ್ ದ ಮಿನಿಸ್ಟ್ರಿ ವಿಚ್ ಹ್ಯಾಸ್ ಪ್ಲಾನ್ ಟು ಲಾಂಚ್ ಟಾಪ್ಸ್ ಜೂನಿಯರ್ ಪ್ರೋಗ್ರಾಮ್. ಟಾಪ್ಸ್ ಜೂನಿಯರ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಯೋಜಿಸಿರುವ ಸಚಿವಾಲಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸ್ಪೋರ್ಟ್ಸ್ ಮಿನಿಸ್ಟ್ರಿ. 2024 ಮತ್ತು 2028ರ ಒಲಿಂಪಿಕ್ಸ್ಗಳಿಗೆ ಕ್ರೀಡಾಪಟುಗಳನ್ನು ಅಲಂಕರಿಸಲು ಸರ್ಕಾರವು ಟಾರ್ಗೆಟ್ ಒಲಿಂಪಿಕ್ಸ್ ಪೋಡಿಯಂ ಸ್ಕೀಮ್ ಟಾಪ್ಸ್ ಅನ್ನು ಪ್ರಾರಂಭಿಸುವುದಾಗಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಕಿರೆನ್ ರಿಜಿಜು ಅವರು ಘೋಷಿಸಿದ್ದರು. ಟಾಪ್ಸ್ದು ಫುಲ್ ಫಾರ್ಮ್ ಸ್ನೇಹಿತರೆ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್. Which union minister has launched ಫಿಟ್ ಹೈ ತೋ ಹಿಟ್ ಹೈ ಇಂಡಿಯಾ ವೆಬಿನಾರ್ ರೀಸೆಂಟ್ಲಿ? ಯಾವ ಕೇಂದ್ರ ಸಚಿವರು ಇತ್ತೀಚೆಗೆ ಫಿಟ್ ಹೈ ತೋ ಹಿಟ್ ಹೈ ಇಂಡಿಯಾ ವೆಬಿನಾರ್ ಅನ್ನು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಸ್ಪೋರ್ಟ್ಸ್ ಮಿನಿಸ್ಟರ್ ಕಿರೆನ್ ರಿಜಿಜು. ಭಾರತದ ಪ್ರಮುಖ ಫಿಟ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಡಾಕ್ಟರ್ ರಮೇಶ್ ಪೋಖ್ರಿಯಾಲ್ ಮತ್ತು ಕ್ರೀಡಾ ಸಚಿವ ಕಿರೆನ್ ರಿಜಿಜು ಅವರು ಫಿಟ್ ಹೈ ತೋ ಹಿಟ್ ಹೈ ಇಂಡಿಯಾ ವೆಬಿನಾರ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಎನ್ ಸ್ನೇಹಿತರೆ, ಈ ವೆಬಿನಾರ್ನಲ್ಲಿ ಹ್ಯಾಶ್ಟ್ಯಾಗ್ ಫಿಟ್ ಇಂಡಿಯಾ ಟಾಕ್ಸ್ ಅನ್ನು ಪ್ರಾರಂಭಿಸಲಾಯಿತು. ಇದರಲ್ಲಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗಾಗಿ ಪ್ರಮುಖ ಕ್ರೀಡಾಗಣ್ಯರು ಮಾತುಕತೆ ಮತ್ತು ಸಂವಾದಾತ್ಮಕ ಅಧಿವೇಶನಗಳನ್ನು ನಡೆಸುತ್ತಿದ್ದಾರೆ. ಎನ್ ಸ್ನೇಹಿತರೆ, ಹ್ಯಾಶ್ಟ್ಯಾಗ್ ಫಿಟ್ ಇಂಡಿಯಾ ಟಾಕ್ಸ್ದು ಫಸ್ಟ್ ಸೆಷನ್ PV ಸಿಂಧು ಮತ್ತು ಸುನಿಲ್ ಛೇತ್ರಿ ಅವರ ಪಾರ್ಟಿಸಿಪೇಷನಿಂದ ಜುಲೈ 3ರಂದು ಪ್ರಾರಂಭಿಸಲಾಯಿತು.
ನೇಮ್ ದ ಮಿನಿಸ್ಟ್ರಿ ವಿಚ್ ಇನ್ ಪಾರ್ಟ್ನರ್ಶಿಪ್ ವಿತ್ ಅಟಲ್ ಇನೋವೇಷನ್ ಮಿಷನ್ ಲಾಂಚ್ ಆತ್ಮನಿರ್ಭರ್ ಭಾರತ್ ಅಪ್ಲಿಕೇಶನ್ ಇನೋವೇಷನ್ ಚಾಲೆಂಜ್. ಅಟಲ್ ಇನೋವೇಷನ್ ಮಿಷನ್ ಸೌಭಾಗ್ಯತ್ವದಲ್ಲಿ ಆತ್ಮನಿರ್ಭರ್ ಭಾರತ್ ಆ್ಯಪ್ ಇನೋವೇಷನ್ ಚಾಲೆಂಜ್ ಪ್ರಾರಂಭಿಸಿದ ಸಚಿವಾಲಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಭಾರತೀಯ ಟೆಕ್ ಉದ್ಯಮಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಆತ್ಮನಿರ್ಭರ್ ಭಾರತ್ ಆ್ಯಪ್ ಇನೋವೇಷನ್ ಚಾಲೆಂಜ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಅಂಡ್ ಸ್ನೇಹಿತರೆ ಆತ್ಮನಿರ್ಭರ್ ಅಪ್ಲಿಕೇಶನ್ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುವುದು ಮತ್ತು ನಿರ್ಮಿಸುವುದು ಈ ಚಾಲೆಂಜ್ದು ಮುಖ್ಯ ಉದ್ದೇಶವಾಗಿದೆ. ಅಂಡ್ ಸ್ನೇಹಿತರೆ ಅಟಲ್ ಇನೋವೇಷನ್ ಮಿಷನ್ ಸೌಭಾಗ್ಯತ್ವದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಈ ಚಾಲೆಂಜನ್ನು ಪ್ರಾರಂಭಿಸಿತು ಮತ್ತು ಈ ಸವಾಲನ್ನು ನಿಯಂತ್ರಿಸುತ್ತದೆ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ನೇಮ್ ದ ಪರ್ಸನ್ ಹೂ ಹ್ಯಾಸ್ ರಿಸೀವ್ಡ್ 2020 ಡಿಯಾನಾ ಅವಾರ್ಡ್ ಫಾರ್ ಹ್ಯುಮ್ಯಾನಿಟೇರಿಯನ್ ವರ್ಕ್. ಮಾನವೀಯ ಕಾರ್ಯಕ್ಕಾಗಿ 2020 ಡಿಯಾನೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಫ್ರಿಯಾ ಠಕ್ರಾಲ್. ಸೆಕೆಂಡ್ ಕ್ವಶನ್ ಡಿ ಸ್ನೇಹಿತರೆ ಸರೋಜ್ ಖಾನ್ ಹೂ ಪಾಸ್ಡ್ ಅವೇ ಇನ್ ಜೂನ್ 2020 ಈಸ್ ದ ರಿನೌಂಡ್ ಡ್ಯಾಶ್. 2020 ಜೂನ್ನಲ್ಲಿ ನಿಧನರಾದ ಸರೋಜ್ ಖಾನ್ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಕೊರಿಯೋಗ್ರಾಫರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ವಿಚ್ ಆರ್ಗನೈಸೇಷನ್ ಹ್ಯಾಸ್ ರಿಲೀಸ್ ದ ರಿಪೋರ್ಟ್ ಕೋವಿಡ್-19 ಆ್ಯಂಡ್ ಟೂರಿಸಂ. ಕೋವಿಡ್-19 ಮತ್ತು ಟೂರಿಸಂ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಸೆಕೆಂಡ್ ಕ್ವಶನ್ ಡಿ ಸ್ನೇಹಿತರೆ ವಿಚ್ ಸ್ಟೇಟ್ ಲಾಂಚ್ ವಿವರ್ ಸಮ್ಮಾನ್ ಯೋಜನಾ. ವಿವರ್ ಸಮ್ಮಾನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.